ದಯಮಾಡಿ ಎಲ್ಲ ಗೌರವಾನ್ವಿತರು ಬರಗೂರು ಮೇಷ್ರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಡಾಕ್ಟರ್ ಎಂ ವೀರಭದ್ರಯ್ಯ ಸರ್, ಡಾಕ್ಟರ್ ಚಂದ್ರಶೇಖರ ಕಂಬಾರರು, ಡಾಕ್ಟರ್ ಶರತ್ ಕುಮಾರ್ ಲಿಂಬಾಳೆ ಅವರು, ಶ್ರೀಮತಿ ಶೈಲಜಾ ಟೀಚರ್ ಅವರು, ಪುಟ್ಟಣ್ಣ ಅವರು ಮತ್ತು ಬರಗೂರು ಮೇಷ್ರ ಕುಟುಂಬದವರು ಕೇವಲ ವೇದಿಕೆ ಮೇಲಿರುವಂತಹ ಒಂದು ಆಸಕ್ತಿ ಮಾತ್ರ ಅಲ್ಲ, ನಾವೆಲ್ಲರೂ ಇಡೀ ಕನ್ನಡದ ಬಳಗವೇ ಬರಗೂರರ ಬಳಗವೇ ಇಲ್ಲಿ ನೆರೆದು ಅವರಿಗೆ ಪ್ರೀತಿಯ ಸ್ನೇಹ ಗೌರವವನ್ನು ಸಲ್ಲಿಸುತ್ತದೆ. ಬೆವರು ನನ್ನ ದೇವರು ಎಂದು ಭಾವಿಸಿ ಶ್ರಮ ಸಂಸ್ಕೃತಿಗೆ ಸೈದ್ಧಾಂತಿಕ ಆಯಾಮ ನೀಡಿದಂತಹ ಬೆವರು ಮನುಷ್ಯ ಸಮಾಜದ ಮೂಲ. ಕತ್ತಲಿಂದ ಬೆಳಕಿಗೆ, ಬೆಳಕಿನಿಂದ ಕತ್ತಲಿಗೆ ಸೇತುವೆ ಕಟ್ಟುತ್ತಾ ಬಂದ ಬೆವರು ನಾವು ಮೊದಲಾಗಿ ಚಾರಿತ್ರಿಕ ಪ್ರಕ್ರಿಯೆ ನಿರಂತರ ಕ್ರಿಯಾಶೀಲತೆಯಲ್ಲಿ ಮಗ್ನವಾದ ಈ ಬೆವರು ಮೂಲತಃ ಬೆಟ್ಟ ಗುಡ್ಡಗಳಲ್ಲಿ ತನ್ನ ತೊಡಗುವಿಕೆಯ ಮೂಲಕ ಬುದ್ಧಿ ಭಾವಗಳನ್ನು ಒಳಗೊಳ್ಳುತ್ತಾ ಸೃಜನಶೀಲ ನೆಲೆಗಳನ್ನು ಸಂಸ್ಕೃತಿಯನ್ನು ವಿಸ್ತರಿಸುತ್ತಾ ಬಂದಿದೆ. ಒಟ್ಟಾರೆ ಇದು ಮನುಷ್ಯ ಚರಿತ್ರೆ ಎಂದೋ ಅಕ್ಷಯ ಪಾತ್ರೆ. ಬರಗೂರರು ತಮ್ಮ ಇಡೀ 75 ವರ್ಷಗಳ ಕಳೆದಿರುವಂತಹ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿರುವಂತಹ ಬರಗೂರಿಗೆ ಮತ್ತೊಮ್ಮೆ ನಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇವಾಗೆಲ್ಲ ಬಿಸಿಲು ಬರ್ತಾನೆ ಇಲ್ಲಲ್ಲ. ಜೊತೆಯಲ್ಲಿ ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಬರಗೂರಿನ ಹುಟ್ಟೂರಾದ ಬರಗೂರಿನ ಜನಪ್ರತಿನಿಧಿಗಳು ಹೆಮ್ಮೆಯಿಂದ ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನ ಬರಮಾಡಿಕೊಳ್ಳೋಣ. ಇದೇ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತೇನೆ, ಇತರ ಎಲ್ಲ ಅವರ ಅಭಿಮಾನಿಗಳು ಉಳಿದವರು ದಯಮಾಡಿ ಹೇಳ್ತಾ ಇದ್ದೀನಿ, ಈ ವೇದಿಕೆಯ ಕಾರ್ಯಕ್ರಮದ ನಂತರ ನಾವು ಛಾಯಾಚಿತ್ರ ಮತ್ತು ಸನ್ಮಾನಕ್ಕೆ ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ರವೀಂದ್ರ ಅವರಿಗೆ ತಾವು ಹೆಸರನ್ನು ಕೊಡ್ಬೋದು, ಅವರು ಹೊರಗಡೆ ಇದ್ದಾರೆ. ಒಂದು ಫ್ಯಾಮಿಲಿ ಸರ್, ಒಂದು ನಿಮಿಷ ಸರ್. ಸರ್, ಒಂದು ನಿಮಿಷ. ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ಹಂಸಲೇಖ ಸರ್. ದೀಪ ಇದೆ. ಫಿಲಂ ಚೇಂಬರ್ ಅಧ್ಯಕ್ಷರು ಶ್ರೀಯುತ ಸುರೇಶ್ ಅವರು, ಉಮೇಶ್ ಬಣಗಾರ್ ಅವರು, ವಿಶ್ವನಾಥ್ ಅವರು, ಲಹರಿ ವೇಣು ಅವರು ಹಾಗೂ ರಮೇಶ್ ಯಾದವ್ ಅವರು. ದಯಮಾಡಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತೇವೆ. ಕಂಬಾರರ ಮಾತನ್ನು ಕೇಳಬೇಕು ನಾವು.